ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಂತ ಟೆಕ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ಬಾಟಲಿಂದ ಪೀನ ಮೊಸರ ಮಾಡೋದು ಹೇಳಿದ್ದೆ. ನೀವೇನಾದ್ರು ವಿಡಿಯೋ ನೋಡಿರಲ್ಲ ಅಂದರೆ ಮೇಲೊಂದು ಐ ಕಾರ್ಡ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ಏನಂದರೆ ಗ್ಲಾಸ್ ಬಲ್ಪಿಂದ ಪ್ರೊಜೆಕ್ಟರ್ ಮಾಡೋದು. ಅಂದರೆ ಪ್ರೊಜೆಕ್ಟ್ ಅಂದರೆ ಒಂದು ವಿಡಿಯೋ ಇರುತ್ತಲ್ಲ, ಅದನ್ನ ದೊಡ್ಡದಾಗಿ ಮಾಡೋದು. ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ನಾನು ಇನ್ಸ್ಪೈರ್ ಆಗಿ ವಿಡಿಯೋ ಮಾಡ್ತಾನೆ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲೇ ಮಾಡ್ಬೇಕಂದ್ರೆ ಒಂದು ಮರದ ಪೀಸ್ ತೊಗೊಳ್ಳಿ, ಒತ್ತಿ ಬೇಕಾಗುತ್ತೆ. ಒಂದು ಹಾಳಾಗಿರೋ ಬಲ್ಬ್ ತೊಗೊಳ್ಳಿ, ಇದು ಕಟಿಂಗ್ ಪ್ಲೇಯರು. ಈ ಅಲ್ಯೂಮಿನಿಯಂ ಪೋರ್ಷನ್ ಇದೆಯಲ್ಲ, ಆ ಕಟಿಂಗ್ ಪ್ಲೇಯರ್ ಯೂಸ್ ಮಾಡ್ಕೊಂಡು ಚೆತ್ತಾ ಹೋಗಿ. ಸಿಂಪಲ್ಲಾಗಿ ಕಟ್ ಆಗುತ್ತೆ ನೋಡಿ. ಆ ಬ್ಲ್ಯಾಕ್ ಪೋರ್ಷನ್ಗೂ ಅದೇ ಥರ ಚೆತ್ತಾ ಹೋಗಿ. ನೋಡಿ, ಇಲ್ಲಿ ಕಟ್ಟಾಗಿದೆ. ಅವರು ಒಳಗಿರೋದೆಲ್ಲ ತೆಗಿತಾ ಹೋಗಿ. ನೋಡಿ, ಆ ಗ್ಲಾಸ್ ಇದೆಯಲ್ಲ, ಚುಚ್ಬೋದು. ಆದ್ದರಿಂದ ನಾನು ತೆಗಿತಾ ಇದ್ದೀನಿ ಕಟಿಂಗ್ ಪ್ಲೇಯರ್ ಯೂಸ್ ಮಾಡ್ಕೊಂಡು. ರೊಟ್ಟಿನ ಬಾಕ್ಸ್ ತೊಗೊಳ್ಳಿ. ಒಂದು ಸೈಡ್ ಮುಚ್ಚೋದಿರುತ್ತಲ್ಲ, ಕತ್ರಿ ಯೂಸ್ ಮಾಡ್ಕೊಂಡು ಕಟ್ ಮಾಡ್ತಾ ಹೋಗಿ. ನೋಡಿ, ಕಟ್ ಮಾಡೋದೆಲ್ಲ ಆಗಿದೆ. 3 ಬಾಟಲ್ ಕ್ಯಾಪ್ ತೊಗೊಳ್ಳಿ. 3 ಕ್ಯಾಪಲ್ಲಿ 2 ಕ್ಯಾಪ್ ತೊಗೊಳ್ಳಿ. ಇದನ್ನ ಯಾಕೆ ತಾಂತಿದೆ ಏನಂದರೆ ಫೋನ್ನ ಕ್ಯಾಪ್ ಮೇಲೆ ಅಡ್ಜಸ್ಟ್ ಮಾಡಬೇಕು, ಅದರಿಂದ 2 ಕ್ಯಾಪ್ ತೊಗೊಂಡಿದ್ದೀನಿ. ಕ್ಯಾಪ್ನ ಫೋನ್ ಸೈಜ್ ಎಷ್ಟಿದೆಯೋ ಅಷ್ಟಾರು ಕಟ್ ಮಾಡ್ತಾ ಹೋಗಿ. ಯಾವ ಥರ ಅಡ್ಜಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಕಟ್ ಮಾಡೋದೆಲ್ಲ ಆಗಿದೆ. ಇದು ಅಡ್ಜಸ್ಟ್ ಆಗುತ್ತಿಲ್ಲ ಚೆಕ್ ಮಾಡೋಣ. ಓಕೆ, ಸರಿ ಇದೆ. ಗ್ಲಾಸ್ ಬಲ್ಬ್ನ ತೊಳಿತಾ ಹೋಗಿ. ನಾನು ಆಲ್ರೆಡಿ ತೊಳೆದಾಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕ್ಯಾಪ್ ತೊಗೊಳ್ಳಿ. ಆ ಕ್ಯಾಪ್ ಮೇಲೆ ಗ್ಲೂ ಹಾಕ್ತಾ ಹೋಗಿ, ಇಲ್ಲಾಂದರೆ ಫೆವಿಕ್ವಿಕ್ ಹಾಕ್ತಾ ಹೋಗಿ. ಆ ಗ್ಲಾಸ್ ಬಲ್ಬ್ನ ಅದ್ರ ಮೇಲೆ ಅಂಟಿಸ್ತಾ ಹೋಗಿ. ಗ್ಲಾಸ್ ಬಲ್ಬ್ ತಗೊಳ್ಳಿ, ಅದು ತುಂಬ ನೀರು ಹಾಕ್ತಾ ಹೋಗಿ. ಮೊದಲೇ ಮಾಡ್ಬೇಕಂದ್ರೆ ರಡ್ನ ಕೆಳಗಿಡಿ, ಅದ್ರ ಮೇಲೆ ನೀರು ತುಂಬಿರೋ ಗ್ಲಾಸ್ ಬಲ್ಬ್ ಇಡಿ. ಮತ್ತು ಫೋನ್ ಅಡ್ಜಸ್ಟ್ ಮಾಡಿರ್ತೀನಲ್ಲ ಕ್ಯಾಪ್ನ, ಅದನ್ನೂ ಅದ್ರ ಮೇಲೆ ಇಡಿ. ಈಗ ನೈಟ್ ಮೋಡಲ್ಲಿ ತೋರಿಸ್ತೀನಿ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಓಕೆ ಫ್ರೆಂಡ್ಸ್, ಈಗ ಈ ಪ್ರಾಜೆಕ್ಟ್ ಎಲ್ಲ ರೆಡಿಯಾಗಿದೆ. ಈಗೇನು ಕತ್ಲಲ್ಲಿ ತೋರಿಸ್ತೀನಿ ಅದು ಯಾವ ಥರ ಮಾಡೋದು, ಮತ್ತು ಈ ಫೋನಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಬೇಕು. ರೊಟೇಟ್ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆನೂ ಹೇಳ್ತೀನಿ. ಈಗ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದೇನು ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ಇದು ಲೆನ್ಸು. ಇದು ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದಂಗೆ ಇಮೇಜ್ ದೊಡ್ಡದಾಗ್ತಾ ಹೋಗುತ್ತೆ. ಇದನ್ನು ಯಾವ ಥರ ಮಾಡೋದು ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಡ್ರ್ಯಾಗ್ ಮಾಡ್ತಾಯಿದ್ರೆ ಇಲ್ಲಿ ಇಮೇಜ್ ಯಾವ ಥರ ಆಗುತ್ತೆ ಅನ್ನೋದು ಕತ್ಲಲ್ಲಿ ತೋರಿಸ್ತೀನಿ. ಸರಿ, ಇದು ನಾನು ಫೋನ್ ಪ್ರೊಜೆಕ್ಟ್ ಮಾಡೋದ್ರಿಂದ ನಾನು ಫೋನಲ್ಲಿ MX ಪ್ಲೇಯರ್ ಇನ್ಸ್ಟಾಲ್ ಮಾಡಿದ್ದೀನಿ. MX ಪ್ಲೇಯರಲ್ಲಿ ಯಾವುದಾದ್ರು ಒಂದು ವೀಡಿಯೋ ಸೆಲೆಕ್ಟ್ ಮಾಡಿ. ಇದನ್ನು ಯಾಕೆ ತೋರಿಸ್ತೀನಿ ಅಂದರೆ ಒಂದು ವೀಡಿಯೋ ರೊಟೇಷನ್ ಆಗುತ್ತೆ. ಇದು ಆ ಥರ ಆಗಬಾರ್ದು ಅಂದರೆ ಈ MX ಪ್ಲೇಯರ್ ಇನ್ಸ್ಟಾಲ್ ಮಾಡಿದರೆ ರೊಟೇಷನ್ ಆಗೋಲ್ಲ. ನೋಡಿ, ಈಗ ರೊಟೇಷನ್ ಆಗ್ತಾಯಿದೆ. ಇದನ್ನು ತಪ್ಸೋಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನೋಡಿ ಅಲ್ಲಿ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಡಿಸ್ಪ್ಲೇ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸ್ಕ್ರೀನ್ ರೊಟೇಷನ್ ಆಫ್ ಮಾಡಿ. ಈಗ ಏನೆಂದರೂ ರೊಟೇಷನ್ ಆಗೋಲ್ಲ ನೋಡಿ. ಈಗ ಅದು ಯಾವ ಥರ ಅಡ್ಜಸ್ಟ್ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಫೋನ್ ಯಾವ ಥರ ಅಡ್ಜಸ್ಟ್ ಮಾಡ್ಬೋದು ಅದನ್ನ ಕತ್ಲಲ್ಲಿ ತೋರಿಸ್ತೀನಿ. ಈ ಫೋನ್ ವಿಡಿಯೋ ನೋಡಿ, ಅದು ಸ್ಟ್ರೈಟಾಗಿ ಕಾಣ್ತಾ ಇದೆ. ಅದೇ ಆ ಲೆನ್ಸ್ ಮೇಲೆ ಬಲ್ಪ್ ಹತ್ರ ತಾಂದು ಹೋಗ್ತಿದ್ದಂತೆ ಅದ್ರ ಇಮೇಜ್ ಉಲ್ಟಾ ಕಾಣ್ತಿದೆ ನೋಡಿ. ಅದು ಗೋಡೆ ಮೇಲೆ ಬೀಳ್ತಿರೋದು ರೇಸು ನೋಡಿ. ಫೋನ್ ಹತ್ರ ಅಡ್ಜಸ್ಟ್ ಮಾಡಿಡಿ, ಕ್ಲಿಯರ್ ಬರೋವರೆಗೂ ಅದೇ ಥರ ಅಡ್ಜಸ್ಟ್ ಮಾಡಿ. ನಾನೀಗ ಒಂದು ವೈಟ್ ಪೇಪರ್ ಇಡ್ತಾಯಿದ್ದೀನಿ ನೋಡಿ. ಈಗ ಉಲ್ಟಾ ಕಾಣ್ತಿದೆ. ಇದನ್ನ ಈಗ ಫೋನಲ್ಲಿ ಇಮೇಜ್ನ ಉಲ್ಟಾ ಮಾಡಿದರೆ ಇದು ಸ್ಟ್ರೈಟ್ ಕಾಣುತ್ತೆ. ಈಗ ಆ ಥರ ಮಾಡ್ತೀನಿ ನೋಡಿ. ಡಿಸೈನ್ ಕಾಣ್ತೈತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಿಂತ ಟೆಕ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಹೆಲ್ಪ್ ಆಗಲಿ ಅಂತ ಹಿಂಗೆ ಅಡ್ಡ ಮಾಡಿರೋದು. ಈಗ ಅಡ್ಡ ಮಾಡಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂದ್ರೆ ಇದು ಬೂಮರ್ಯಾಂಗ್ ಅಂತ. ಇದ್ರದ್ದು ವಿಶೇಷತೆ ಏನಂದ್ರೆ ಮುರ್ಸಿದ್ರೆ ಮತ್ತೆ
ಮತ್ತು ಇದೊಂದು ಹಿಸ್ಟ್ರಿ ಇದೆ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನೀಡ್ತೀನಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅಂತ ಮರಿಬೇಡಿ. ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್. ಬೂಮರಂಗ್ನ ಇತಿಹಾಸಕ್ಕೆ ಬಂದರೆ ಇದು ಮೊದಲು ಕಂಡುಹಿಡಿದಿದ್ದು ಪೋಲೆಂಡ್ ಎಂಬ ದೇಶದಲ್ಲಿ, ಈಗಿನ ಯುರೋಪ್ನಲ್ಲಿದೆ. ವೆಲ್ಕಮ್ ಬ್ಯಾಕ್ ಟು ಚಿತ್ತ ಟೆಕ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ಹಾವಿಂಗ್ಗಳು ಯಾವ ತರ ಮಾಡೋದು ಹೇಳಿದ್ದೆ. ನೀವೇನಾದ್ರು ನೋಡಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂದ್ರೆ ಸ್ಪೀಕರ್ ನ ಯಾವ ತರ ಮೊಬೈಲ್ ಕನೆಕ್ಟ್ ಮಾಡೋದು, ಅದು ಇಯರ್ ಫೋನ್ ಯಾವ ತರ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡೋದು. ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಕನೆಕ್ಷನ್, ಇದರಲ್ಲಿ 4 ವೈರ್ ಇರುತ್ತೆ. ಯಾವ್ದು ಪ್ಲಸ್ ಮೈನಸ್ ಯಾವ ತರ ಕನೆಕ್ಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋ ಪೂರ್ತಿಯಾಗಿ ನೋಡಿ, ಮತ್ತೆ ಈ ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಸ್ಪೀಕರ್ ತಗೊಳ್ಳಿ, ಇಲ್ಲ ಹೋಮ್ ಥಿಯೇಟರ್ ಹಾಳಾಗಿರಿ ಅವರು ಸ್ಪೀಕರ್ ಎಕ್ಸ್ಪೆರಿಮೆಂಟ್ ಹೆಲ್ಪ್ ಆಗಲಿ ಅಂತ ವಾಟರ್ ಪ್ಯೂರಿಫೈ ಮಾಡಿದ್ದೆ. ನೀವೇನಾದ್ರು ನೋಡಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂದ್ರೆ ಇದು ಬೂಮರಂಗ್ ಅಂತ. ಇದ್ರದ್ದು ವಿಶೇಷತೆ ಏನಂದ್ರೆ ಇದನ್ನ ಹೊಸದ್ರೆ ಮತ್ತೆ ರಿಟರ್ನ್ ಬರುತ್ತೆ, ಮತ್ತೆ ಇದೊಂದು ಹಿಸ್ಟ್ರಿ ಇದೆ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನೀಡ್ತೀನಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಅಂತ ಮರಿಬೇಡಿ. ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್. ಬೂಮರಂಗ್ನ ಇತಿಹಾಸಕ್ಕೆ ಬಂದ್ರೆ ಇದು ಮೊದಲು ಕಂಡುಹಿಡಿದಿದ್ದು ಪೋಲೆಂಡ್ ಎಂಬ ದೇಶದಲ್ಲಿ, ಈಗಿನ ಯುರೋಪ್ನಲ್ಲಿದೆ. ಕಂಡುಹಿಡಿದ ವರ್ಷ ಬಂದು 25,000ರಿಂದ 50,000 ವರ್ಷಗಳ ಹಿಂದೆ. ಮತ್ತೆ ಇದನ್ನ ಸ್ಪೋರ್ಟ್ಸ್ ಮತ್ತೆ ಕಲ್ಚರಿಗೋಸ್ಕರ ಬಳಸ್ತಾ ಇದ್ರು. ಏನಂದ್ರೆ ಹೋಲೋಗ್ರಾಮ್ ಯಾವ ತರ ಮಾಡ್ಬೋದು. ನೀವು ಸಾಮಾನ್ಯವಾಗಿ ಫಿಲಮ್ ಅಲ್ಲಿ ನೋಡಿರ್ತೀರಾ, ಅಂದ್ರೆ 3 ಡೈಮೆನ್ಷನ್ ಅಲ್ಲ, ಇಮೇಜ್ ಕಾಣ್ತಾ ಹೋಗುತ್ತೆ. ಅದನ್ನ ಯಾವ ತರ ಮಾಡೋದು ಸಿಂಪಲ್ ಆಗಿ ಯಾವ ತರ ಫೋನ್ ಅಲ್ಲಿ ಮಾಡ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೊಂದು ವಿಷಯ ಏನಂದ್ರೆ 37% ಜನ ನಾನು ಮಾಡ್ತಿರೋ ವಿಡಿಯೋ ನೋಡ್ತಾ ಇರ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗೆ ಕಾಣುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ. ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನೀವು ಬರ್ತಾ ಹೋಗುತ್ತೆ. ಫ್ರೆಂಡ್ಸ್ ಇದರ ಕಂಪ್ಲೀಟ್ ವಿಡಿಯೋನ ಇನ್ನೊಂದು ಅಚಿಂತ ಟೆಕ್ ಅಂತ ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ವಿಡಿಯೋ ಸ್ವಲ್ಪ ಬ್ಲರ್ ಆಗಿ ಬರ್ತಿದೆ, ನಿಮ್ಮ ಮನೇಲಿ ಒಂದು ಬಾರಿ ಟ್ರೈ ಮಾಡಿ ನೋಡಿ, ಯಾವ ಥರ ಬರುತ್ತೆ ಚೆಕ್ ಮಾಡಿ. ಬೇರೆ ಯಾವ ವಿಡಿಯೋನೂ ಹಾಕಂಗಿಲ್ಲ, ಯಾಕೆಂದರೆ ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಅದರಿಂದ ನಾನು ನನ್ನ ವಿಡಿಯೋನೇ ಹಾಕಿದ್ದೀನಿ. ಈಗ ಈ ಪ್ರೊಜೆಕ್ಟ್ರ್ ಯಾವ ಥರ ವರ್ಕ್ ಆಗುತ್ತಂದರೆ, ಇದು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೇವೆ. 2 ಲೆನ್ಸ್ ಇರುತ್ತೆ, ಒಂದು ಕಾನ್ವೆಕ್ಸ್ ಒಂದು ಕಾನ್ಕೇವ್ ಲೆನ್ಸು. ಕನ್ನಡದಲ್ಲಿ ಕಾನ್ವೆಕ್ಸ್ ಲೆನ್ಸಿಗೆ ಪೀನ ಮೊಸರ ಅಂತಾರೆ, ಕಾನ್ಕೇವ್ ಲೆನ್ಸಿಗೆ ನಿಮ್ನ ಮೊಸರ ಅಂತ ಕರೀತಾರೆ. ಈಗ ನಾನು ಬಳಸ್ತಿರೋದು ಬೈ ಕಾನ್ವೆಕ್ಸ್ ಲೆನ್ಸ್. ಈಗ ಈ ಲೆನ್ಸ್ ಯಾವ ಥರ ವರ್ಕ್ ಆಗುತ್ತಂದರೆ, ಒಂದು ಇಮೇಜು ಅದರ ಮೇಲೆ ಲೆನ್ಸ್ ಮೇಲೆ ಪ್ರೊಜೆಕ್ಟ್ ಆಗೋದ್ರಿಂದ ಅದರಲ್ಲಿ ಗ್ಲಾಸು ಅಂತ ಬಂದಾಗ ಅದರಲ್ಲಿ ರೇರರು ಡೆನ್ಸರ್ ಮೀಡಿಯಮ್ ಅಂತ ಇರುತ್ತೆ. ಅದರಿಂದ ಆ ಲೈಟು ಬೆಂಡ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಆ ರೇರರ್ ಡೆನ್ಸರ್ ಮೀಡಿಯಮ್ ಇರೋ ಕಾರಣದಿಂದ ಲೈಟ್ ಬೆಂಡ್ ಆಗಿ ಒಂದು ಪಾಯಿಂಟಿಗೆ ಕೊಡುತ್ತೆ. ಆ ಪಾಯಿಂಟ್ ಕೊಡೋದ್ರಿಂದ ಮತ್ತೆ ಅದು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ ಇಮೇಜು. ಆದ್ದರಿಂದ ನಮಗೆ ಇಮೇಜು ಉಲ್ಟು ಆಗಿ ಕಾಣುತ್ತೆ. ನಿಮಗೆ ಇನ್ನೂ ಲೆನ್ಸ್ ಬಗ್ಗೆ ಗೊತ್ತಾಗಬೇಕಂದ್ರೆ ಯೂಟ್ಯೂಬಲ್ಲಿ ಆ್ಯನಿಮೇಷನ್ ವೀಡಿಯೋ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಅಂತ ಹೊಡೆದು ಸರ್ಚ್ ಮಾಡಿ ಅದರದ್ದು ಆ್ಯನಿಮೇಷನ್ ವೀಡಿಯೋ ನೋಡಿ, ಅದರ ಕಂಪ್ಲೀಟ್ ಅರ್ಥ ಆಗ್ತಾ ಹೋಗುತ್ತೆ. ಇಷ್ಟೇ ಇದರ ವರ್ಕಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಮಾಡ್ತಿರ್ತೀನಿ. ಮತ್ತು ನಾನು ಮಾಡಿರೋ ಎಲ್ಲ ವಿಡಿಯೋಗಳ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೂ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದ.